ಶಿವಲಿಂಗೌಡರು. ನಾನೂರತ್ತನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮೈಕ್ ಹಾಕಿ. ಉತ್ತರವನ್ನು ಒದಗಿಸಿದ್ದಾರೆ. ಅಲಮಾರಿ ಜನಾಂಗ, ಅರೆ ಅಲಮಾರಿ, ಅಲಮಾರಿ ಈ ಜನಾಂಗದಲ್ಲಿ ಗೊಲ್ಲ ಜನಾಂಗ ಸೇರ್ತಾರೆ. ಆ ಗೊಲ್ಲ ಜನಾಂಗವನ್ನು ಕೂಡ ಈಗ ಕಾಡುಗೊಲ್ಲರು ಅಂತಕ್ಕಂಥದ್ದು ನಾಮಾಂಕಿತ ಆಗಿದೆ. ಅದಕ್ಕೆ ಅಭಿವೃದ್ಧಿ ನಿಗಮವನ್ನು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ ಸರ್ಕಾರ. ಅದಕ್ಕೆ ನಾನು ಸ್ವಾಗತ ಬಯಸ್ತೇನೆ ಸರ್ಕಾರಕ್ಕೆ. ಆದರೆ ಕಾಡುಗೊಲ್ಲರು ನಿಗಮಕ್ಕೆ ಕಾಡುಗೊಲ್ಲರು ಅರೆ ಅಲೆಮಾರಿಯಿಂದ ತೆಗೆದು ಇವಾಗ ಕಾಡುಗೊಲ್ಲರನ್ನೇ ಪ್ರತ್ಯೇಕ ಮಾಡಿದ್ಮೇಲೆ ಅವರಿಗೆ ಕಳೆದ ಸಾಲಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನವನ್ನು ಈ ರಾಜ್ಯದಲ್ಲಿ ತೊಡಗಿಸಿಲ್ಲ. ಮತ್ತು ನನ್ನ ಕ್ಷೇತ್ರದಲ್ಲಿ 54 ಗ್ರಾಮಗಳಲ್ಲಿ ಸುಮಾರು 15,000ಕ್ಕೂ ಮಿಗಿಲಾಗಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ನನ್ನ ಅರಸೀಕೆರೆ ಕ್ಷೇತ್ರದಲ್ಲಿ ನೀವು ಆ ಜನಾಂಗವನ್ನು ಸಂಪೂರ್ಣವಾಗಿ ಅವರ ಜೀವನ, ಕುರಿ ಮೇಕೆಯನ್ನು ಸಾಕಿ ಮತ್ತು ಅವರ ಸಂಪ್ರದಾಯ, ಇವತ್ತೂ ಕೂಡ ಅವರು ಮಗುವನ್ನು ಊರಿನಲ್ಲಿ ಜನನ ಮಾಡಲಿಕ್ಕೆ ಬಿಡೋದಿಲ್ಲ. ಊರಿನ ಹೊರಗಡೆ ಮಾಡ್ತಕ್ಕಂಥ ಸಂಪ್ರದಾಯ, ಸನಾತನ ಕಾಲದಿಂದ ಸಂಪ್ರದಾಯಬದ್ಧರಾಗಿ ಬಾಳಿರ್ತಕ್ಕಂಥ ಜನಾಂಗ. ಆ ಜನಾಂಗವನ್ನು ನೀವು ಕಾಡುಗೊಲ್ಲರು ಅಂತ ಮಾಡಿ ಎಸ್ ಟಿ ಜನಾಂಗಕ್ಕೂ ಸೇರಿಸ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಹೋಗಿದೆ. ಅದು ಕೇಂದ್ರ ಸರ್ಕಾರದ ಬಳಿ ಇದೆ. ಅದನ್ನು ಮಾನ್ಯ ಸಚಿವರು ಹೋಗಿ ಅದನ್ನು ಪೂರ್ಣಗೊಳಿಸಿ ಅವರನ್ನು, ಕಾಡು ಜನಾಂಗದವರನ್ನು ಎಸ್ ಟಿ ಸಮಾಜಕ್ಕೆ ಸೇರಿಸಬೇಕು ಅಂತಕ್ಕಂಥ ಬಹಳ ದಿವಸಗಳ ಒತ್ತಾಯವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಕಾಡುಗೊಲ್ಲರು ಅಂತೇಳಿ ಏನು ನೀವು ನಿರ್ಧಾರ ಮಾಡಿದಿರಿ, ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ಗಂಗಾ ಕಲ್ಯಾಣದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಕಾಡುಗೊಲ್ಲರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಅಲೆಮಾರಿ, ಅರೆ ಅಲೆಮಾರಿಯಿಂದ ವಿಂಗಡಣೆ ಮಾಡಿದ ಮೇಲೆ ಅವರಿಗೆ, ಕಾಡುಗೊಲ್ಲರಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮುಖಾಂತರ ಇದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿದೆ. ನೀವು ಕೈ ಬಿಟ್ಟಿದ್ದೀರಿ. ನಾವು ಆ ಜನರ ಒಂದು ಸಿಟ್ಟಿಗೆ ಗುರಿಯಾಗ್ತಾ ಇದ್ದೀವಿ. ದಯಮಾಡಿ ಆಮೇಲೆ ನೀವು ನಿಗಮ ಅಂತ ಸ್ಥಾಪನೆ ಮಾಡಿದ ಮೇಲೆ ಆ ಜನಾಂಗಕ್ಕೆ ಕಾಡುಗೊಲ್ಲರು ಅಂತ ಕರೆದ ಮೇಲೆ ತಹಸೀಲ್ದಾರರಿಗೆ ಕಾಡುಗೊಲ್ಲ ಅಂತಕ್ಕಂಥ ಸರ್ಟಿಫಿಕೇಟ್ನನ್ನು ಇದರಲ್ಲಿ ಅವರ ಜಾತಿ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರರಿಗೆ ಇಲ್ಲಿಂದ ನಿರ್ದೇಶನ ಹೋಗಬೇಕು. ಅವರನ್ನು ಯಾವ ಜನಾಂಗಕ್ಕೆ ನೀವು ಕರೆದಿದ್ದೀರಿ, ಯಾವ ಜನಾಂಗಕ್ಕೆ ಸೇರಿಸಿದಿರಿ, ಯಾವ ವರ್ಗಕ್ಕೆ ಸೇರಿಸಿದಿರಿ, ಆ ವರ್ಗಕ್ಕೆ ಅವರನ್ನು ಕಾಡುಗೊಲ್ಲರು ಅಂತಕ್ಕಂಥ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು, ಆ ಸರ್ಟಿಫಿಕೇಟನ್ನು ತಹಸೀಲ್ದಾರ್ ಕೊಡಬೇಕು. ಮತ್ತು ಇಡೀ ರಾಜ್ಯದಲ್ಲಿ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಆ ಜನಾಂಗಕ್ಕೆ ಪ್ರತ್ಯೇಕವಾಗಿ ಸಿಗ್ತಕ್ಕಂಥ, ಅಲೆಮಾರಿ, ಅರೆ ಅಲೆಮಾರಿಯಿಂದ ಪ್ರತ್ಯೇಕವಾದ ಮೇಲೆ ಅವರನ್ನು ಪೂರ್ಣ ಇಲ್ಲ ಅಲೆಮಾರಿ ಜನಾಂಗದಲ್ಲೇ ನಾವು ಇಟ್ಕೊಂಡಿದೀವಿ ಕಾಡುಗೊಲ್ಲರನ್ನ ಅನ್ನೋದಾದ್ರೆ ನನ್ನ ಸಂತೋಷ, ಅದರಲ್ಲೇ ಇಟ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಆದರೆ ಕಾಡುಗೊಲ್ಲರು ಅಂತ ಕರೆದ ಮೇಲೆ ಪ್ರಶ್ನೆಗೆ ಏನಾಗಬೇಕೀಗ? ಅಲ್ಲ, ಕಾಡುಗೊಲ್ಲರು ಅಂತ ಕರೆದ ಮೇಲೆ, ಅರೆ ಅಲೆಮಾರಿ ಜನಾಂಗನ ಕಾಡುಗೊಲ್ಲರು ಅಂತ ಕರೆದ ಮೇಲೆ ನೀವು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಬೇಕು. ಕಳೆದ ಸಾರಿ ಏನೂ ಅವ್ರಿಗೆ ಸಿಕ್ಕಿಲ್ಲ. ಆದ್ರಿಂದ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಎಲ್ಲ ಗಂಗಾ ಕಲ್ಯಾಣ ಹಿಂದೆ ಸುಮಾರು 25-30 ಗಂಗಾ ಕಲ್ಯಾಣ ಬರ್ತಾ ಇತ್ತು. ಗಂಗಾ ಕಲ್ಯಾಣ ಇವತ್ತು ಬರ್ತಾ ಇಲ್ಲ. ಅವರಿಗೆ ಸೌಲಭ್ಯಗಳು ಬರ್ತಾ ಇಲ್ಲ. ಶಿವಲಿಂಗೌಡ್ರೆ ಪ್ರಶ್ನೆ ಕೇಳಿ. ಬರ್ತಾ ಇಲ್ಲ. ಆಮೇಲೆ ಏನ್ ಮಾಡಿದ್ರಿ?
ಪ್ರಶ್ನೆ ಕೇಳಿ, ಆ? ನೀವು ಪ್ರಶ್ನೆ ಕೇಳಿ. ಪ್ರಶ್ನೋತ್ತರ ಪ್ರಶ್ನೆನೇ ಇದು ಪ್ರಶ್ನೆ. ಹಾ. ಇದು ಪ್ರಶ್ನೆನೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ. ಓಕೆ. ಅವ್ರು ಉತ್ತರ ಹೇಳ್ಬೇಕು. ಇನ್ನು ಮುಗಿದಲ್ ಪ್ರಶ್ನೆ. ಈ ಸರ್ಕಾರದಿಂದ ಕಾಲ್ಗೊಳ್ರಿಗೆ ಏನೇನು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಈಗ ನೀವೇ ಉತ್ತರ ಕೊಡ್ತೀರಿ. ಅದು ಮಂತ್ರಿದ್ದಾರಲ್ಲ. ಅಲ್ಲಲ್ಲ, ಅದ್ರಲ್ಲಿ ಮಂತ್ರಿ ಏನಿಲ್ಲ. ಅವ್ರನ್ನ ಕಾಡುಗೊಲ್ರು ಆಯ್ತು. ಅಲಮಾರಿನಲ್ಲಿದ್ರು ಅವರು ಕಾಡುಗೊಲ್ರು ಅಂತ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಓಕೆ. ತಹಸೀಲ್ದಾರಿ ಸರ್ಟಿಫಿಕೇಟ್ ಕೊಡಕೊಳ್ಳಿ, ಅವ್ರಿಗೆ ತೊಂದರೆ ಮಾಡಬೇಡಿ. ಪ್ರತ್ಯೇಕವಾದಂತ ಅನುದಾನವನ್ನ ಆ ಸಮಾಜಕ್ಕೆ ನೀಡಬೇಕು. ನೀಡಿ ಅಂತ ಹೇಳಿ ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಕೊಡಬೇಕು. ಅವರೆಲ್ಲಾ ರೀತಿಯಿಂದಲೂ ಸಾಂಪ್ರದಾಯಬದ್ಧವಾದಂತ ಜೀವನ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಅವ್ರಿಗೆ ಹೆಚ್ಚಿನ ಆದ್ಯತೆನ ಕೊಡಬೇಕು ಅಂತಕ್ಕಂಥದ್ದು ಉತ್ತರ ನಮ್ಮ ಕೊಡ್ಲಿ. ಒತ್ತಾಯ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರು ಕ್ವಶನ್ ಏನು ಕೇಳಿದ್ದಾರೆ ಈಗಾಗಲೇ ನಾನು ಬಹಳ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಅದಾದ ಮೇಲೆ ಅವರು ಕಾಡುಗೊಲ್ಲದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ. ಅದು ಪ್ರತ್ಯೇಕವಾದಂಥ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ. ಓಕೆ. ಆದರೆ ಅದನ್ನೇ ಓದ್ಸತಿ ನಮಗೆ ಅನುದಾನವನ್ನು ಕೊಡೋಕ್ಕಾಗಿಲ್ಲ. ಈ ಸತೆ ಅದಕ್ಕೆ ವಿಶೇಷವಾಗಿ ಕಾಡುಗೊಲ್ಲ ಅನುದಾನವನ್ನು ಕೊಡಲೇಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಈಗಾಗಲೇ ಅದಕ್ಕೆ ಕಾಡುಗೊಲ್ಲ ಅನ್ನೋದಕ್ಕಿಂತ ಈಗಾಗಲೇ ಅಲೆಮಾರಿ, ಅವ್ರೇನು ಅಲೆಮಾರಿ ಬಗ್ಗೆ ಮಾತ್ರ ಕ್ವಶನ್ ಕೇಳಿದ್ದು. ಇದಕ್ಕೆ ಕಾಡುಗೊಲ್ಲ ಅಂದಿದ್ರೆ ಇನ್ನೂ ಸವಿಸ್ತಾರವಾದಂಥ ಉತ್ತರ ಇನ್ನೂ ಕೊಡ್ತೀನಿ ಅವರಿಗೆ. ಈಗಾಗಲೇ ನಾವು ಸ್ವಯಂ ಉದ್ಯೋಗ ಕೊಡ್ತಾ ಇದ್ದೀವಿ, ಸಹಾಯಧನ ಮಾಡ್ತಾ ಇದ್ದೀವಿ, ಅರಿವು ಮಾಡ್ತಾ ಇದ್ದೀವಿ, ಶಿಕ್ಷಣದೊಳಗೆ ಕೊಡ್ತಾ ಇದ್ದೀವಿ, ವಿದೇಶಿ ವಿಶ್ವವಿದ್ಯಾಲಯದೊಳಗೆ ವ್ಯಾಸಂಗಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಮತ್ತು ಸಾರಥಿ ಸೌಲಭ್ಯ ಸಾರಥಿ ಇದಕ್ಕೆ ಕೊಡ್ತಾ ಇದ್ದೀವಿ, ಮತ್ತು ಗಂಗಾ ಕಲ್ಯಾಣ ಯೋಜನೆಗೂ ಈಗಾಗಲೇ ದುಡ್ಡು ಕೊಡ್ತಾ ಇದ್ದೀವಿ. ಈಗ ನೀವೇನು ಪ್ರಶ್ನೆ ಎತ್ತಿದ್ದೀರಿ, ಇದನ್ನು ಈಗಾಗಲೇ ಕಾಡುಗೊಲ್ಲ ಅದರದು ಹಿಂದುಳಿದ ವರ್ಗ ಒಂದು ಬರ್ತೈತೆ. ಅದು ಎಷ್ಟಿಗೆ ಸೇರಿಸಿದ್ದು ಅದು ಗೊಲ್ಲ ಸಮುದಾಯ ಮಾತ್ರ ಎಷ್ಟಿಗೆ ಸೇರಿಸ್ಬೇಕಂತ ಪ್ರಪೋಸಲ್ ಕಳಿಸ್ತಾರೆ. ಕಾಡುಗೊಲ್ಲ ಅಂತ ಕಳಿಸಿಲ್ಲ. ಗೊಲ್ಲ ಸಮುದಾಯಕ್ಕೆ ಮಾತ್ರ ಎಷ್ಟಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್. ಅದು ಒಂದು ಸಮುದಾಯದಿಂದ ಬರೋದ್ರಿಂದ ಒಂದು ಹೇಳ್ತೀನಿ ಸರ್. ನೀವು ಮಾತಾಡಿ, ಸಮುದಾಯದಿಂದ ಇರೋನು ನೀವು ಮಾತಾಡಿ, ಇದು ಮುಗಿದ್ಗಳನ್ನ ಮಾತಾಡಿ ಹೇಳ್ತೀನಿ, ತೊಂದ್ರೆ ಇಲ್ಲ. ಆಯ್ತು, ಉತ್ತರ ಕೊಡ್ಲಿ. ತಪ್ಪು ಸದನಕ್ಕೆ ಹೋಗೋದು ಬೇಡ. ತಪ್ಪು ಅಭಿಪ್ರಾಯ. ಕೊಟ್ರೆ ನಾನು ಎಲ್ಲ ಹೇಳ್ತೀನಿ. ಈಗ ದಯವಿಟ್ಟು ಎಲ್ಲರೂ ಒಮ್ಮೆಲೆ ಮಾತಾಡಬೇಡಿ. ಅವ್ರು ಹೇಗೆ ಉತ್ತರ ಕೊಡುದು? ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಸಮುದಾಯ ಅಂತಂದ್ರೆ ಕಾಡುಗೊಲ್ಲ ಅದು ಎಲ್ಲದೂ ಸೇರಿಸಿ ಹಿಂದಕ್ಕೆ ಕಳಿಸಿದ್ದು ಪ್ರಪೋಸಲ್. ಇದು ನಾನು ಹೇಳ್ತಾ ಇರೋದು. ಕಾಡುಗೊಲ್ಲ ಸಪರೇಟ್ ಆಗಿ ಎಷ್ಟಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲ, ಹಂಗ ಕಳಿಸಿಲ್ಲ. ಕೇಳಿ ಸರ್, ಕುಲಶಾಸ್ತ್ರ ಅಧ್ಯಯನ. ಒಂದ್ ನಿಮಿಷ ಸರ್, ನೋಡಿ, ಮೊದಲು ಗೊಲ್ಲ ಸಮುದಾಯವನ್ನ ದಯವಿಟ್ಟು ಒಂದು ಸೆಕೆಂಡ್ ಎಷ್ಟಿಗೆ ಸೇರಿಸಬೇಕು ಅಂತ ಕಳಿಸಿದ್ದು ಉತ್ತರವನ್ನು ಕರೆಕ್ಟ್ ಆಗಿ ತಗೊಳ್ಳಿ. ಮತ್ತೆ ಅದರಲ್ಲಿ ಏನಾದ್ರು ಇದ್ದರೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಈಗ ಉತ್ತರ ಅವರು ಒಂದು ಅಕ್ಷರ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇ ತೀರ್ಮಾನಕ್ಕೆ ಬರಬೇಡಿ. ಮೊದಲಿಗೆ ಪ್ರಾರಂಭ ಆಗಿಲ್ಲ. ಗೊಲ್ಲ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕಂತ ಪ್ರಪೋಸಲ್ ಕಳಿಸಿತ್ತು ಕೇಂದ್ರ ಸರ್ಕಾರಕ್ಕೆ. ಅದಾದ್ಮೇಲೆ ಗೊಲ್ಲ ಅಂತ ಸಮಸ್ಯೆಗಳು ಪ್ರಾರಂಭ ಆದವು. ಅದು ಅಲೆಮಾರಿ ಇದ್ರೊಳಗ. ಅದಾದ್ಮೇಲೆ ನಾವು ಇದನ್ನು ಕಾಡುಗೊಲ್ಲ ಮತ್ತು ಗೊಲ್ಲನ್ನು ಎರಡನ್ನೂ ಒಂದೇ ಇದ್ರೊಳಗೆ ಸೇರಿಸಬೇಕು ಅಂತ ಕಳಿಸಿದ್ದು. ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಅಲೆಮಾರಿ ಇದ್ರೊಳಗೆ ಗೊಲ್ಲ ಸಮುದಾಯ ಸೇರಿಸಿದ್ರೆ ಅದಕ್ಕೆ ಸಪರೇಟ್ ಆಗಿ ಕಾಡುಗೊಲ್ಲರಿಗೆ ವಿಶೇಷ ಕೊಡಬೇಕು ಅನ್ನೋದಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ. ಆ ಓದ್ಸತೆ ಅದು ರಿಜಿಸ್ಟ್ರೇಷನ್ ಆಯಿತು, ಇದೆಲ್ಲ ಆಗಿದೆ. ಈ ವರ್ಷ ಕಾಡುಗೊಲ್ಲಿಗೆ ವಿಶೇಷ ದುಡ್ಡನ್ನು ಕೊಡೋದ್ರ ಜೊತೆಗೆ ನೀವೇನು ಸೌಲಭ್ಯಗಳನ್ನು ಕೇಳಿದಿರಲ್ಲ, ನಿಶ್ಚಿತವಾಗಲೂ ಆ ಸೌಲಭ್ಯಗಳು ಕೊಡ್ತೀವಿ. ನಿಮ್ಮ ಕ್ಷೇತ್ರದೊಳಗೆ, ಯಾರು ಶಿವಲಿಂಗೇಗೌಡರ ಕ್ಷೇತ್ರದೊಳಗೆ 54 ಗ್ರಾಮದೊಳಗೆ ಗೊಲ್ಲ ಸಮುದಾಯದವರು ಇದ್ದಾರೆ. ಅದನ್ನು ನಮ್ಮ ಹತ್ರ ಮಾಹಿತಿ ತರಿಸಿದ್ದೀವಿ. ನಿಮ್ಮ ಜೊತೆಗೆ ತುಮಕೂರು ಜಿಲ್ಲೆ ಜಾಸ್ತಿ ಇದ್ದಾರೆ, ಚಿತ್ರದುರ್ಗ ಜಿಲ್ಲೆಯೊಳಗೆ ಇದ್ದಾರೆ. ಅಲ್ಲೇನೆ ಒಂದಿಷ್ಟು ವ್ಯತ್ಯಾಸಗಳು ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಮತ್ತು ಕಾಡುಗೊಲ್ಲ ಅನ್ನೋದಕ್ಕೆ. ಈ ವ್ಯತ್ಯಾಸವನ್ನು ಅರಿತುಕೊಂಡು ಅದರ ಬಗ್ಗೆ ಪೂರ್ಣ ಮಾಹಿತಿ ತಗೋದು. ಅದಕ್ಕೆ ಈಗ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಮಾಡಿದ್ದೀವಿ. ಅವ್ರೇನು ಇವತ್ತು ಸಲಹೆಗಳನ್ನು ಕೂಡ ನಿಜವಾಗಲೂ ಸರ್ಕಾರಕ್ಕೆ ಇಂಥ ಸಣ್ಣ ಸಮಾಜದ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದೆ.
ಅದಕ್ಕೆ ಈಗೇನು ಅವರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಕಾಡುಗೊಲ್ಲ ಅಭಿವೃದ್ಧಿ ನಿಮಗೆ ಈ ವರ್ಷ ದುಡ್ಡನ್ನು ಕೊಡುವಂಥದ್ದು ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ, ಕೊಡ್ತಾರೆ. ಈಗಾಗಲೇ ನಮ್ಮ ಹತ್ರ 11 ನಿಗಮಗಳಿದ್ದಾವೆ. ಅದ್ರ ವಿಚಾರದೊಳಗೆ ನನಗೆ ಬಹಳಷ್ಟು ಸಲಹೆಗಳನ್ನು ಜಯಚಂದ್ರ ಸಾಹೇಬರು ಕೊಟ್ಟಿದ್ದಾರೆ. ಕಾಡುಗೊಲ್ಲ ವಿಚಾರದೊಳಗೆ ಕೆಲವೊಂದಿಷ್ಟು ಪ್ರಪೋಸಲ್ ಇರ್ಬೋದು, ಅದನ್ನೆಲ್ಲ ಕೊಟ್ಟಿದ್ದಾರೆ. ನಾನು ನಿಶ್ಚಿತವಾಗ್ಲೂ ಸರ್ಕಾರ ಇದನ್ನು ಪರಿಶೀಲನೆ ಮಾಡ್ತೀನಿ. ಸರ್ ಆಯ್ತು ಹಿರಿಯ ಸದಸ್ಯ ಜಯಚಂದ್ರ ಆಯ್ತು ನೆಕ್ಸ್ಟ್ ಕೊಡ್ತೇನೆ. ಎಲ್ಲ ಒಂದು ಕಡೆ